ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್ ಅನು 928 ಎರಡು ಹಾಕಿದ್ರೂ ಬರುತ್ತೆ ನನ್ನ ಚಾನಲ್ಲು. ಇದು ಅಕ್ಕಿ ರವೆ ಸಂಡಿಗೆ ಮಾಡಿರೋದು, ಅದು ಖಾರದ್ದು. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ, ಆವಾಗ ನಾನು ಹಾಕಿರೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಅಕ್ಕಿ ರವೆದು ಖಾರದ ಸಂಡಿಗೆ ಮಾಡಿದ್ದೆ. ಇದಕ್ಕೆ ಹೆಂಗೆ ಅಂದರೆ, 1 ಲೋಟ ಸಬ್ಬಕ್ಕಿನ ಹಿಂದಿನ ದಿನವೇ ನೆನೆಸಿಟ್ಕೊಂಡಿರ್ಬೇಕು. ಸಾಯಂಕಾಲ ಬೆಳಗ್ಗೆ ಎದ್ದು ಒಂದು ಅಕ್ಕಿ ರವೆಗೆ 8 ಲೋಟ ನೀರಿಡಬೇಕು. 8 ಲೋಟ ನೀರಿಟ್ಟು ನೀರು ಕುದೀತಾ ಇರಬೇಕಾದ್ರೆ ಮೊದಲೇ ಸಬ್ಬಕ್ಕಿ ಹಾಕಿಬಿಡ್ಬೇಕು. ನೀರಿನ ಜೊತೆನೇ ನೆನೆಸಿರೋ ಸಬ್ಬಕ್ಕಿ ಹಾಕಿ ನೀರಿಟ್ಬಿಡಬೇಕು ಒಲೆ ಮೇಲೆ. ಅದು ನೀರು ಕುದೀತಾ ಇರಬೇಕಾದ್ರೆ ಸಬ್ಬಕ್ಕಿನೂ ಅದ್ರ ಜೊತೆನೇ ಬೇಯ್ತಾ ಇರುತ್ತೆ. ರವೆ ಹಾಕಿಬಿಟ್ಟು ತಿರುಗುತ್ತಾ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ರವೆ ಎಲ್ಲ ಗಂಟು ಕಟ್ಕೊಂಬಿಡುತ್ತೆ. ಕೈ ಬಿಡದೆ ತಿರುಗುತ್ತಾ ಇರಬೇಕು. ರವೆ ಹಾಕಿದ್ಮೇಲೂ ಕುದಿಯತ್ತೆ. ಕುದ್ದ ತಕ್ಷಣವೇ ಇಳಿಸ್ಕೋಬಾರ್ದು. ಯಾಕೆ ಅಂದರೆ ಸಂಡಿಗೆ ಸೀಳೋಗುತ್ತೆ. ಕುದ್ದ ಮೇಲೂ ಒಂದು 10 ನಿಮಿಷ ತಿರುಗುತ್ತಾನೇ ಇರಬೇಕು. ಆ ತಿರುವುವಾಗ ಖಾರ ಹಾಕಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ, ಹಸಿಮೆಣಸಿನ್ಕಾಯಿ, ಶುಂಠಿ ಮಿಕ್ಸಿಯಲ್ಲಿ ರನ್ ಮಾಡ್ಕೊಂಡಿದ್ದೀನಿ. ಹಸಿ ಶುಂಠಿ ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರನ್ ಮಾಡ್ಕೊಂಡು ಅದನ್ನು ಹಾಕಬೇಕು. ಜೀರಿಗೆ, ವಾಮು, ಅಜ್ವಾನ್ ಅಂತಾರಲ್ಲ, ಓಂಕಾಳು, ಅದು ಮತ್ತು ಎಳ್ಳು, ಬಿಳಿ ಎಳ್ಳು, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ತಿರುತ್ತಾನೇ ಇರಬೇಕು. ಕುದ್ದ ಮೇಲೂ ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ತಿರುತ್ತಾ ಇದ್ದರೆ ಅದು ಶೈನಿಂಗ್ ಬರುತ್ತೆ ಗಂಜಿ. ಆ ಶೈನಿಂಗ್ ಬಂದಾಗ ಇಳಿಸ್ಕೋಬೇಕು. ಇಳಿಸ್ಕೊಂಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಮಾಡಿ ಮೇಲೆ ಹೋಗಿ ಸಂಡಿಗೆ ಹಾಕಿದ್ದು. ನಾನು ಪ್ಲಾಸ್ಟಿಕ್ ಶೀಟ್ ಮೇಲೇ ಹಾಕ್ತೀನಿ, ಯಾಕೆಂದರೆ ಈಸಿಯಾಗಿ ಬಂದುಬಿಡುತ್ತೆ. ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ತಿರುವು ಹಾಕ್ಕೊಂಡು ಅದಕ್ಕೆ ನೀರು ಚೆಲ್ಲಿ ಮತ್ತೆ ತೆಗೆದು ಎಲ್ಲ ಮಾಡಬೇಕು. ಅದೊಂಥರ ಸಂಡಿಗೆ ಮೆತ್ತಗಾದಂಗೆ ಆಗಿಬಿಡುತ್ತೆ. ಪ್ಲಾಸ್ಟಿಕ್ ಶೀಟ್ ಮೇಲಾದರೆ ಒಂದೇ ಸಲ ಒಣಗುತ್ತೆ. ಇದು 2ನೇ ಮಾಡಿ ಹತ್ತಿದ್ವಲ್ಲ ಅಂಥೇಳಿ ಸ್ವಲ್ಪ ನೇಚರನ್ನು ತೋರಿಸಿದ್ವಿ. ಮೋಡಗಳೆಲ್ಲ ತುಂಬ ಇತ್ತು, ಚೆನ್ನಾಗಿ ಬಿಳಿ ಮೋಡ, ಕರಿ ಮೋಡ ಎಲ್ಲ ಇತ್ತು. ಅದಕ್ಕೆ ನೇಚರು ಸ್ವಲ್ಪ ತೋರಿಸಿದ್ದೀವಿ. ಇವತ್ತು ಗಂಜಿ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಕೈಯಲ್ಲೇ ಇಟ್ಟಿದ್ದೀನಿ ನೋಡಿ. ಮಲ್ಲಿಗೆ ಹೂವಿನ ಸಂಡಿಗೆ ಅಂತಾರಲ್ಲ, ಆ ಥರ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ಆಯಿಲಲ್ಲಿ ಫ್ರೈ ಮಾಡಿಲ್ಲ. ಇದು ಹಸಿ ಸಂಡಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬರೀ ಉಪ್ಪು ಹಾಕಿನೂ ಇಟ್ಕೋಬೋದು. ಬರೀ ಉಪ್ಪು ಹಾಕಿದರೆ ವರ್ಷ ಎಲ್ಲ ಇಟ್ಟರೂ ಏನೂ ಆಗಲ್ಲ. ಈ ಖಾರದ ಸಂಡಿಗೆ ಸ್ವಲ್ಪ ಬೇಗ ಮುಗಿಸ್ಬೇಕು, ಯಾಕೆಂದರೆ ನಾವು ಜೀರಿಗೆ, ಅಜ್ವಾನ್ ಎಲ್ಲ ಹಾಕಿರ್ತೀವಲ್ಲ, ಬಿಳಿ ಎಳ್ಳು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ಒಂದೊಂದು ಸಲ ಹುಳ ಬಂದುಬಿಡುತ್ತೆ. ಅದಕ್ಕೇನು ಮಾಡಬೇಕು, ಮಧ್ಯದಲ್ಲಿ ಯಾವಾಗಲಾದರೂ ಬಿಸಿಲಿರುತ್ತಲ್ಲ, ಆವಾಗ ಮತ್ತೆ ಬಿಸಿಲಿಗೆ ಹಾಕಬೇಕು. ಆವಾಗ ಇನ್ನೊಂದು 6 ತಿಂಗಳೇನೂ ಆಗಲ್ಲ. ಸಂಡಿಗೆ ಕೈಯಲ್ಲೇ ಇಡ್ತಾಯಿದ್ದೀನಿ ನೋಡಿ. ಆಮೇಲೆ 3 ದಿನ ಬಿಸಿಲಲ್ಲಿ, ಚೆನ್ನಾಗಿರೋ ಬಿಸಿಲಲ್ಲಿ 3 ದಿನ ಒಣಗಬೇಕು. ಇಲ್ಲ ಅಂತಂದರೆ ನೀವು ಹಾಗೆ ಡಬ್ಬಿಯಲ್ಲಿ ತುಂಬಿಟ್ರಿ ಅಂತಂದರೆ ಚೆನ್ನಾಗಿರಲ್ಲ, ಹುಳ ಬರುತ್ತೆ. ಹಂಗಾಗಿ 3 ದಿನ ಒಳ್ಳೆ ಬಿಸಿಲಲ್ಲಿ 3 ದಿನ ಒಣಗಬೇಕು. ಇಲ್ಲ ಒಳ್ಳೆ ಬಿಸಿಲಿಲ್ಲ ಅಂದರೆ ಒಂದು 5-6 ದಿನವೇ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿ ಗಲಗಲ ಅನ್ನಬೇಕು. ಆವಾಗ ಡಬ್ಬಿಗೆ ತುಂಬಿಟ್ಕೊಂಡ್ರೆ ವರ್ಷ ಆದರೂ ಏನೂ ಆಗೋದಿಲ್ಲ. ಮಧ್ಯದಲ್ಲಿ ಖಾರದ ಸಂಡಿಗೆ ಆದರೆ